ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೋಡಿ, ದೆಹಲಿಯಲ್ಲಿ ನೀಟ್ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಹೋರಾಟ ಮಾಡಿದ್ದು, ಆ ಹೋರಾಟದ ನೇತೃತ್ವ ವಹಿಸಿದ್ದು ಕಾಕ್ರೋಚ್ ಜನತಾ ಪಾರ್ಟಿ. ವಿದ್ಯಾರ್ಥಿಗಳನ್ನ ಬೆನ್ನಿಗೆ ಕಟ್ಕೊಂಡು ಅತಿ ದೊಡ್ಡ ಹೋರಾಟ ಮಾಡುವ ಮೂಲಕ ಕೇಂದ್ರದ ಮೇಲೆ ಒತ್ತಡ ತರೋ ಪ್ರಯತ್ನ ಆಯಿತು. ಹಂಗಾಗಿ ಸಚಿವರ ರಾಜೀನಾಮೆ ಪಡೆದುಕೊಂಡ ಬಳಿಕ ಸಂಭ್ರಮಾಚರಣೆ ಆಗೋಗಿದೆ. ಕಾಕ್ರೋಚ್ ಬೆಂಬಲಿಗರು ಕುಣಿದು ಕುಪ್ಪಳಿಸಿರುವ ವಿಡಿಯೋ ವೈರಲ್ ಆಗಿದೆ. ಸಿಜೆಪಿ ಸಂಭ್ರಮಾಚರಣೆ ವಿರುದ್ಧ ಸೋನಂ ವಾಂಗ್ಚುಕ್ ಕಿಡಿಕಾರಿದ್ದಾರಂತೆ. ಗೆಲುವಿನಲ್ಲೂ ಕೂಡ ವಿನಮ್ರತೆ ಇರಬೇಕು ಅಂತ ವಾಂಗ್ಚುಕ್ ಕಿವಿ ಮಾತು ಹೇಳಿದ್ದಾರೆ. ಗೆಲುವು ಸಿಕ್ಕಾಗ ನಾವು ಅಹಂಕಾರ ಪ್ರದರ್ಶನ ಮಾಡಬಾರ್ದು, ವಿಜಯೋತ್ಸವ ಬೇರೆಯವರ ಮನಸ್ಸಿಗೆ ನೋವನ್ನ ಉಂಟು ಮಾಡಬಾರದು ಅಂತ ಸೋನಂ ವಾಂಗ್ಚುಕ್ ಹೇಳಿದ್ದಾರೆ. ಬೆಂಬಲಿಗರು ಮತ್ತು ವಿದ್ಯಾರ್ಥಿಗಳು ಸಂಯಮ, ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕು, ಎಲ್ಲರ ಪ್ರೀತಿ ಮತ್ತು ಸೌಹಾರ್ದತೆಯಿಂದ ಕರೆದುಕೊಂಡು ಮುಂದೆ ಸಾಗಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಚಿವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಭ್ರಮಾಚರಣೆ ಆಗಿರುವ ಹಿನ್ನೆಲೆಯಲ್ಲಿ ಸೋನಂ ವಾಂಗ್ಚುಕ್ ಈ ರೀತಿ ಕಿವಿ ಮಾತು ಹೇಳಿದ್ದಾರೆ. के साथ, मगर विजय में भी विनम्रता हो, ऐसे ना करें कि किसी के दिल को दुखे। तो इसलिए मैं यही चाहूंगा कि बड़े दिल के साथ और प्यार और मोहब्बत के साथ आगे बढ़े। बहुत बहुत आप सभी का धन्यवाद। मगर विजय में भी विनम्रता हो, ऐसे ना करें कि किसी के दिल को